ಆಕ್ಚುಲಿ ಹೇಳ್ಬೇಕಂದ್ರೆ ಸಿಕ್ಕಾಪಡೆ ಬೇಜಾರಾಗ್ತೈತೆ. ಯಾಕೆ ಅಂತ ಅನ್ಬೋದು, ಫ್ರೆಂಡ್ ಮದ್ವೆ ಆದ್ರೆ ಬೇಜಾರು ಖುಷಿ ಅಲ್ವಾ ಅಂತ. ಆಕ್ಚುಲಿ ನೋಡಿ, ಇದು ಗ್ಲಾಸ್ ತರ ಒಂಥರ ಸಕ್ಕದಾಗಿದೆಯಲ್ಲ, ನೋಡಿ ಒಂಥರ ಫುಲ್ ಶೈನಿಂಗ್ ಇದೆಲ್ಲ, ಏನ್ ಮಚ್ಚಲ್ಲ. ಸೊ ಈಗ ಹೊಟ್ಟೆ ಸಿಗುತ್ತೆ, ಬನ್ನಿ ಊಟ ಮಾಡೋಣ ಗೈಸ್. ಪಾಯಸ ಮತ್ತೆ ಇದು ಏನು ವೆಲ್ಕಮ್ ಬ್ಯಾಕ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿಮ್ ನೋಡ್ತಿದ್ರೆ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನ್ ಶೆಟ್ರೆ ಫುಲ್ ಮಿಂಚಿಂಗು ಅಂತ ಕೇಳ್ಬೋದು. ಸೊ ಹೌದು, ಯಾಕಂದ್ರೆ ಇವತ್ತು ಒಂಥರ ಸ್ಪೆಷಲ್ ಡೇ ನನಗೆ. ಯಾಕಂದ್ರೆ ಒಂಥರ ಸೀರಿಯಸ್ ಆಗಿ ಬೇಜಾರಾಗ್ತಿದೆ ಗುರು. ಸ್ಪೆಷಲ್ ಡೇ ಅಂತ ಅನ್ನೋದಕ್ಕಿಂತ ಒಂಥರ ಬೇಜಾರಾಗ್ತಿದೆ, ಯಾಕಂದ್ರೆ ನನ್ನ ಫ್ರೆಂಡಿದ್ ಮದ್ವೆ ಇವತ್ತು. ನಿನ್ ಫ್ರೆಂಡಿದ್ ಮದ್ವೆ ಅನ್ನೋದಕ್ಕೆ ಬೇಜಾರಾಗ್ತಿದೆ ಅಂತ ನೀವು ಕೇಳ್ಬೋದು. ಇಷ್ಟು ವರ್ಷ ಜೊತೆಗಿದ್ಬಿಟ್ಟು ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟು ದಿವಸ ಜೊತೆಗಿರ್ಬಿಟ್ಟು ಇದ್ಬಿಟ್ಟು ಒಂದೇ ಸಲ ಮದ್ವೆ ಆಗಿ ಹೋಗ್ತವ್ರು ಅಂದ್ರೆ ಯಾರಿಗಾದ್ರೂ ಬೇಜಾರಾಗುತ್ತೆ ಅಲ್ವಾ. ಸೊ ಅದರಿಂದ ಸಿಕ್ಕಾಬಳೆ ಬೇಜಾರಾಗ್ತಿದೆ. ಬಟ್ ಆದ್ರೂ ಅದಕ್ಕಿಂತ ಜಾಸ್ತಿ ಖುಷಿನೂ ಆಗ್ತಿದೆ. ಸೊ ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ರಿಸೆಪ್ಷನ್ ಇರೋದು. ಸೊ ಅದಕ್ಕೋಸ್ಕರ ಗಿಫ್ಟ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ಏನ್ ಗಿಫ್ಟ್ ತಗೋತೀನಿ ಅಂತ ತೋರಿಸ್ತೀನಿ. ನನಗೂ ಅಂತೂ ಸ್ವಲ್ಪನೂ ಐಡಿಯಾ ಇಲ್ಲ ಏನ್ ತಗೋಬೇಕು ಅಂತ. ಅಂಡ್ ಇನ್ನೊಂದು, ನನ್ನ ಫ್ರೆಂಡ್ ಮದ್ವೆಗೆ ನಾ ಯಾವ ತರ ರೆಡಿ ಆದೆ ಅಂತ ಅಂದ್ಬಿಟ್ಟು ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಏನೋ ಮುಗಿಸ್ಬಿಟ್ಟವ್ರೆ ಇದೆಲ್ಲ ಡೀಟೇಲ್ ನಾನು ಯಾವುದೋ ಡೀಟೇಲ್ ಮಾಡಿಸ್ಕೊಂಡಿಲ್ಲ. ದೆವ್ವ ಥರ ಕಾಣ್ತಿದ್ದೀನಲ್ಲ, ಅವ್ರ ಕಣ್ಣೆಲ್ಲ ಉಳಿತೈತೆ ಗುರು, ಏನಂತ ಗೊತ್ತಿಲ್ಲ. ಬರೀ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ನೋಡಿದ್ರಾ? ಸೊ ಟೋಟಲ್ ಆಗಿ ನಾನು ಫಸ್ಟ್ ಆಫ್ ಆಲ್ ಆ ಥರ ಎಲ್ಲ ಏನು ಮಾಡ್ಸಿಲ್ಲ. ನಾನು ಬರೀ ನಾರ್ಮಲ್ ಆಗಿ ಹೇರ್ ಕಟ್ ಮಾಡಿಸ್ತೀನಿ ಅಷ್ಟೇ. ಬಟ್ ಏನೋ ಮದುವೆ ಅಲ್ವಾ, ಸೊ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ನಾವು. ಸೊ ಅದಕ್ಕೋಸ್ಕರ ಡಿ ಟ್ಯಾನು ಮತ್ತು ಫೇಶಿಯಲ್ಲು, ಅದಾದಮೇಲೆ ಹೆಡ್ ಮಸಾಜು, ಆಮೇಲೆ ಹೇರ್ ಕಟ್ಟು ಮತ್ತು ಬಿಯರ್ಡು. ಸೊ ಟೋಟಲ್ ಒಂದು ಕಾಂಬೋ ಇತ್ತು. ಸೊ ಟೋಟಲ್ ಕಾಂಬೋ ಮಾಡಿಸಿದ್ದು ನಾನು. ಸೊ ಬಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಫಸ್ಟ್ ಟೈಮು ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಯಾ, ಸೊ ಅದಕ್ಕೋಸ್ಕರ ಇವಾಗ ಶಾಪಿಂಗ್ ಅಂತ ನಾನು ಹೋಗ್ತಾ ಇದ್ದೀನಿ. ಸೊ ಏನು ಗಿಫ್ಟ್ ಕೊಡೋದು ಅಂತ ನನಗೂ ಗೊತ್ತಿಲ್ಲ. ಸೊ ಏನಾದರೂ ಮೆಮೊರೇಬಲ್ ಆಗಿ ಗಿಫ್ಟ್ ಕೊಡೋಣ ಅನಿಸ್ತು. ಕೆಲವರು ಒಂದೊಂದು ಸಜೆಸ್ಟ್ ಮಾಡಿದ್ರು, ಬಟ್ ಐ ಥಿಂಕ್ ದೇವ್ರದ್ದು ಏನಾದ್ರು ಕೊಡೋಣ. ಯಾಕಂದ್ರೆ ಗಂಡಿನ ಮನೆಗೆ ಹೋಗ್ತಿರೋದ್ರಿಂದ ದೇವ್ರ ಥರ ಒಂದು ಮೆಮೊರೇಬಲ್ ಗಿಫ್ಟ್ ಏನಾದರೂ ಕೊಟ್ಟರೆ ಸಾಕಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಕೊಡೋಣ ಅಂತ ಶಾಪಿಂಗ್ ಅಂತ ನಮ್ಮ ಪಚ್ಚನ್ ಏರಿಯಾಗೆ ಬಂದಿದ್ದೀನಿ. ಸೊ ನೋಡೋಣ ಏನು ಪರ್ಚೇಸ್ ಮಾಡ್ತೀನಿ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಬನ್ನಿ ಏನು ಪರ್ಚೇಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೈಸ್ ಆಕ್ಚುಲಿ ಪ್ಲಾನ್ ಚೇಂಜ್ ಆಯಿತು. ಗಣೇಶ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಗಣೇಶ ಮಾಮೂಲಿ ದೇವರೆಲ್ಲ ಕೊಡ್ತಾರಲ್ಲ, ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಫೋಟೋ ಫ್ರೇಮ್ ಡಿಫ್ರೆಂಟ್ ಆಗಿ ಕೊಡೋಣ, ರಾಧಾಕೃಷ್ಣದು ಅಥವಾ ಬೇರೆದು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಬಂತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ಆಕ್ಚುಲಿ ನೋಡಿ, ಇದು ಗ್ಲಾಸ್ ತರ ಒಂಥರ ಸಕ್ಕದಾಗಿದೆ ಅಲ್ಲ. ನೋಡಿ ಒಂಥರ ಫುಲ್ ಶೈನಿಂಗ್ ಇದೆಲ್ಲ, ಏನ್ ಮಚ್ಚ ಇವೆಲ್ಲ ಏನೋ ಅವೆಲ್ಲ ಏನ್ ನಾಚಿಕೆ ಅಲ್ವಾ, ಮಾತಾಡಕ್ಕೆ ಎದುರ್ಕತ್ತಾನೆ. ನೋಡಿ ಒಂಥರ ಸೂಪರ್ ಆಗಿದೆ ಗುರು, ಇದು ಸಖತ್ ಇಷ್ಟ ಆಯ್ತು. ಈ ಥರದ್ರಲ್ಲಿ ಆಲ್ರೆಡಿ ಇದೊಂದು, ಅದಾದ್ಮೇಲೆ ಹಂಗೆ ಇತ್ತು ನಿಮಿಷ, ಅದಾದ್ಮೇಲೆ ಇದೊಂದಿದೆ ನೋಡಿ, ಇದು ಸೂಪರ್ ಆಗಿದೆ, ಇದು ಇಷ್ಟ ಆಯ್ತು. ಸೊ ಯಾವ್ದು ತಗೊಳ್ಳೋದು ಅಂತ ಗೊತ್ತಿಲ್ಲ, ಯಾವ್ದು ತಗೊಳ್ಳೋದು. ಗೈಸ್ ಯಾವ್ದು ಇಷ್ಟ ಆಗುತ್ತೆ? ನನಗೇನೋ ಇದು ಇಷ್ಟ ಆಯ್ತು. ನನಗೆ ಒಂಥರ ಚೆನ್ನಾಗಿದೆ ಅಲ್ಲ, ಕೃಷ್ಣನ್ ಥರನೂ ಐತೆ, ಹಂಗೆ ಕಳ್ಳನ ಮಗ ಇದಂಗೂ ಹಂಗೆ ಒಂಥರ ಚೆನ್ನಾಗಿದೆ.
ಮಾಡಿ ಆಯ್ತು ನಾವು ಮಾಡ್ಕೊಡ್ರೋಣ 400 ಮಾಡ್ಕೊಡ್ರೋಣ ಗಾಯ್ಸ್. ಅದೇ ಪ್ಯಾಕ್ ಮಾಡಿಸಿದಾಯ್ತು. 400 ಮಾಡ್ಕೊಳ್ಳೋಣ ಬರುತ್ತೆ. ಇದು ಕಲರ್ ನೋಡಿ ಕಲರ್ ಯಾವುದೋ ಒಂದು ಕಲರ್ ಇರಲಿ. ಸೊ ಗಾಯ್ಸ್ ಅದೇ ಇನ್ನು ಫೈನಲ್ ಆಗಿ ಇದನ್ನೇ ಪ್ಯಾಕ್ ಮಾಡಿಸಿದಾಯ್ತು. ಸೊ ಬನ್ನಿ ನಿಮಗೆ ಟೋಟಲ್ ಆಗಿ ಆಚೆ ಹೋಗ್ತಾ ಹಂಗೆ ಮಾಡ್ಕೊಂಡು ಈಗ ಮದುವೆಯಲ್ಲಿ ಯಾವ್ಯಾವ ಥರ ಫನ್ ಇರುತ್ತೆ, ಸೊ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಡೈರೆಕ್ಟಾಗಿ ಮದುವೆ ಕರ್ಕೊಂಡು ಹೋಗ್ತೀನಿ. ಸೊ ಹಂಗೆ ನನ್ನ ಫ್ರೆಂಡ್ ಮದುವೆಗೆ ಅಂತ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಶಾಪಿಂಗ್ ಮಾಡಿದ್ದೀನಿ, ಲಕ್ಸುರಿ ಆಗಿದೆ. ಸೊ ಔಟ್ಫಿಟ್ನ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಗೋ ಡಾರ್ಲಿಂಗ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಂಗೆ ಶೇರ್ ಮಾಡಿ. ಕಮಾನ್ ಗೈಸ್, ಈಗ ಮನೆ ಒಳಗಡೆ ಬಂದ್ವಿ, ಚೌಟ್ರಿ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲೇ ಪಕ್ಕದಲ್ಲಿ ನಮ್ಮ ಬ್ರೋ ಇದ್ದಾರೆ, ಹಂಗೆ ನಮ್ಮ ಮಚ್ಚ ಸಾಗರು ಮತ್ತು ವಿಕಾಸು. ಸೊ ಬಂದು ಕೂತಿದ್ದಾನೆ, ನೋಡ್ತಿರ್ಬೋದು. ಎಲ್ಲ ಕಪ್ಪಲ್ಸಾಗೆ ಕೂತೋರು ಗುರು. ಇಲ್ಲೊಂದು ಕಪ್ಪಲ್ಲು, ಆ ಕಡೆ ಅಂತೂ ಗ್ರೂಪು. ನಾವೆಲ್ಲ ಎಲ್ಲೋ ಹೋಗೋಣ ಅಂತ. ಯಾರೋ 3 ಜನ ಸಿಂಗಲ್ ಆಗಿ ಬಂದರು, ಪರವಾಗಿಲ್ಲ, ಚೆನ್ನಾಗವ್ರೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಪರವಾಗಿಲ್ಲ, ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗೇ ಬಂದವ್ರೆ. ಬಟ್ ಎಲ್ಲ ಒಂದು ಸ್ವಲ್ಪ ಖಾಲಿ ಚೆನ್ನಾಗವ್ರಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ಗೈಸ್ ಅಟ್ ಲಾಸ್ಟ್ ಒಂದು ಮಾಮೂಲಿ ಇವಾಗ ಫೋಟೋ ಹೊಡಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಾರಣ. ಫೋಟೋ ಅನ್ನೋದಕ್ಕಿಂತ ಒಂದು ಪ್ರೆಸೆಂಟೇಷನ್ ಕೊಡೋಣ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಗೈಸ್ ಗಿಫ್ಟ್ ಕೊಟ್ಟಿದ್ದಾಯಿತು, ಮಾತಾಡ್ಸ್ಕೊಂಡಿದ್ದಾಯಿತು. ಸೊ ಈಗ ಹೊಟ್ಟೆ ಹಸಿತೈತೆ, ಬನ್ನಿ ಊಟ ಮಾಡೋಣ. ಯಾವ್ಯಾವ ಥರ ಊಟ ಮಾಡಿಸಿರ್ತಾರೆ ಅಂತ ನೋಡೋಣ ಬನ್ನಿ. ಸೊ ಲೆಟ್ಸ್ ಗೋ. ಗೈಸ್ ಪಾಯಸ ಮತ್ತು ಇದು ಏನು ಗೋಬಿ ಮಂಚೂರಿ, ದೋಸೆ, ಚಟ್ನಿ, ನನ್ನ ಫೇವ್ರೇಟ್ ಗುಲಾಬ್ ಜಾಮೂನು, ಉಪ್ಪಿನಕಾಯಿ, ಪಲ್ಯ ಎಲ್ಲ ಬಂದಿದೆ. ಸೊ ಫಸ್ಟು ಯಾವ್ದು ಟೇಸ್ಟ್ ಮಾಡೋಣ? ಪಾಯಸನ ಟೇಸ್ಟ್ ಮಾಡೋಣ. ಅಯ್ಯೋ ಚೆನ್ನಾಗಿದೆ ಗೈಸ್. ಇವಾಗ ದೋಸೆ ಆಯಿತು, ಇದು ರೋಟಿ ಕರಿ ಮತ್ತು ಹಪ್ಪಳ. ಸೊ ಹಪ್ಪಳ ಹಾಕ್ತಿದ್ದಂಗೆ ಇದು ಪನ್ನೀರ್ದು ಸಮಥಿಂಗ್ ಏನಂತಾರೆ ಗುರು, ಇದೇನಂತ ಗೊತ್ತಿಲ್ಲ ಗೈಸ್. ರೋಟಿ ಕರಿ ಆದಮೇಲೆ ಪಲಾವು ಮತ್ತು ಮೊಸರು ಬಜ್ಜಿ ಬಂತು. ಫುಲ್ ಸ್ಮೈಲ್ ಅವಣ್ಣ ನೋಡಿ, ಏನು ಖುಷಿ. ನಿನಗೆ ಏನು ಬೇಕು ಕೇಳು, ನಿನಗೆ ಎಷ್ಟು ಕೊಟ್ಟರು ಏನು ಕೊಟ್ಟರು ಕಡಿಮೆನೆ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಗಾಯ್ಸ್ ಐಸ್ ಕ್ರೀಮ್ ಇಸ್ಕೊಳಕ್ಕೆ ಅಂತ ಬಂದಿದೆ, ಬನ್ನಿ ಚಿಲ್ ವೆದರಲ್ಲಿ ಐಸ್ ತಿನ್ನೋಣ. ಯಾವ ಸ್ವೀಟ್ ಇದು? ಪೈನಾಪಲ್ಲ, ಬಾದಾಮ್ ಫ್ಲೇವರು. ನೀವು ಹುಡುಗಿರ್ ನೋಡಕ್ ಮಾತ್ರ ಹೀಗಿರ್ತೀರಾ, ತಿಂದ್ರೆ ಹಂಡೇನೆ ತಿಂತೀರಾ. ಗೈಸ್ ನೋಡಿದ್ರಲ್ಲ ಹೆಂಗಿತ್ತು ಮದುವೆ ಊಟ, ಒಂಥರ ಚೆನ್ನಾಗಿತ್ತು ಗುರು. ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಬರ್ತಿದ್ದಂಗೆ ಮನೆಗೆ ಬಂದಾಯಿತು, ಸುಸ್ತಾಗ್ಬಿಡೈತೆ, ನಿದ್ದೆ ಬರ್ತಿದೆ ಗುರು. ಹೋಪ್ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.